ನೆಕ್ಸ್ಟ್ ಬಿಡದಿ ಟೌನ್ಶಿಪ್ಪಿಗೆ ಬರೋಣ ಇವಾಗ. ಸೊ ಗೌರ್ಮೆಂಟ್ ಈಸ್ ಕಮಿಂಗ್ ಅಪ್ ವಿತ್ ಓಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್. ಆಯಿತಾ? ಸೊ ಇದು ಏನಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಿದೆ ಅಂದರೆ ಕೃಷಿ ಭೂಮಿ ಸರ್ಕಾರ ಒತ್ತುವರಿ ಮಾಡ್ಕೊಳ್ಳುತ್ತೆ ಅಂತ ಸುದ್ದಿ ಹರಿದಾಡ್ತಿದೆ. ಓಕೆ, ಬಟ್ ಸಿ ವಾದ ಇರೋದು ಸ್ಯಾಟಲೈಟ್ ಟೌನ್ಶಿಪ್ಗಳನ್ನು ಮಾಡಬೇಡಿ ಅಂತಲ್ಲ, ಮಾಡಲೇಬೇಕು. ಆದರೆ ಕೃಷಿ ಭೂಮಿಯನ್ನು ತಗೋಬೇಡಿ. ನೀವು ಯಾವುದೋ ಬಂಜರು ಭೂಮಿ ತಗೊಳ್ಳಿ, ವೇಸ್ಟಾಗಿ ಬಿದ್ದಿರೋ ಭೂಮಿ ತಗೊಳ್ಳಿ, ಫಲವತ್ತಾದ ಕೃಷಿ ಭೂಮಿ ತಗೋಬೇಡಿ ಅಂತ. ನೋಡಿ, ಬೆಂಗಳೂರು ಪ್ರಾಬ್ಲಮ್ ವಿತ್ ಬ್ಯಾಂಗ್ಳೂರ್ ಈಸ್ ಬೆಂಗಳೂರಿನ ಪಾಪ್ಯುಲೇಷನ್ ಇವಾಗ 1.5 ಕೋಟಿ, 1.5 ಇಂದ 1.25 ಕೋಟಿ ಇದೆ ಬೆಂಗಳೂರು ಪಾಪ್ಯುಲೇಷನ್. ಅಲ್ಲ, ಕರ್ನಾಟಕದ ಪಾಪ್ಯುಲೇಷನ್ ನೀವು 7 ಕೋಟಿ ಅಂತ ಭಾವಿಸಿದ್ರು, ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ ಅಂತ ಭಾವಿಸಿದ್ರು, 1.25-2 ಕೋಟಿ ಬರೀ ಬೆಂಗಳೂರಿನಲ್ಲಿದೆ. ಕಂಜೆಷನ್ನು, ಆರೋಗ್ಯದ ಸಮಸ್ಯೆಗಳು, ನೀರಿನ ಕೊರತೆ ಅಲ್ವನ್ರಿ, ಲೇಟಾಗುತ್ತೆ ಬೆಂಗಳೂರಿನ. ನೀವು ಅಕಸ್ಮಾತ್ ಇಡೀ ಕರ್ನಾಟಕ ಲಾಕ್ಡೌನ್ ಮಾಡೋದು ಬೇಡ, ಬರೀ ಬೆಂಗಳೂರು ಲಾಕ್ಡೌನ್ ಮಾಡಿದ್ರೆ ಸಾಕು, ಕರ್ನಾಟಕದ ಎಕಾನಮಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಆಯಿತಾ? ಬಟ್ ನೋಡಿ, ನಗರ ಬ್ಯಾಂಗ್ಳೂರು ಸಿಟಿ ಅಡ್ಡಾದಿಡ್ಡಿ ಬೆಳೀತಾ ಇದೆ. ಓಕೆ, ಇದು ಯಾವತ್ತೂ ಪ್ರಾಬ್ಲಮ್, ಬಿಕಾಸ್ ಇಲ್ ಫೇಸ್ ಪೊಲ್ಯೂಷನ್, ಟ್ರಾಫಿಕ್ ಕಂಜೆಷನ್, ಹೆಲ್ತ್ ಪ್ರಾಬ್ಲಮ್ಸ್, ವಾಟರ್ ಸ್ಕೇರ್ಸಿಟಿ. ಎಸ್ ಆರ್ ನೋ? ಇವೆಲ್ಲ ಸಮಸ್ಯೆ. ಬೆಂಗಳೂರನ್ನ ಬೆಳೆಸೋ ಬದಲು ಸಾಕು ಬೆಂಗಳೂರು, ನಾವೇನು ಮಾಡ್ಬೋದು, ಪೆರಿಫರಲ್ ಟೌನ್ಸನ್ನು ಬೆಳೆಸಬೇಕು. ಸುತ್ತಮುತ್ತ, ಫಾರ್ ಎಕ್ಸಾಂಪಲ್ ಈ ಕಡೆವರೆ ತುಮಕೂರು ಇದೆ, ಆ ಕಡೆವರೆ ಚಿಕ್ಕಬಳ್ಳಾಪುರ ಇದೆ, ದೊಡ್ಡಬಳ್ಳಾಪುರ ಇದೆ, ಆನೇಕಲ್ಲಿದೆ, ಹೊಸಕೋಟೆ ಇದೆ, ಬಿಡದಿ ಇದೆ, ನೆಲಮಂಗಲ ಇದೆ, ದಾವಣಗೆರೆಲ್ಲ ಇದು ಮಾರೆ, ಏನೋ ಹೇಳ್ಬೇಕು ಹೇಳ್ಬಿಡೋದಂತ. ಸೊ ಪೆರಿಫೆರಲ್ ಟೌನ್ಸನ್ನು ಬೆಳೆಸ್ಬೇಕು. ಓಕೆ, ಹಂಗಾಗಿ ಪ್ಲ್ಯಾನ್ ಚೆನ್ನಾಗಿದೆ, ಇದು ಆ್ಯಕ್ಚುಲಿ ಪ್ಲ್ಯಾನ್ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಇರೋದು ಕೃಷಿ ಭೂಮಿಯನ್ನು ಒತ್ತುವರಿ ಮಾಡ್ತಿದ್ದಾರೆ ಅನ್ನೋದು ಕಾಂಟ್ರವರ್ಸಿ. ಬಟ್ ಪ್ಲ್ಯಾನ್ ಇಸ್ ವಂಡರ್ಫುಲ್. ಓಕೆ, ಹಾಗಾದರೆ ಫಸ್ಟ್ ಪ್ಲ್ಯಾನ್ ಏನಿದೆ ನೋಡೋಣ, ಕಾಂಟ್ರವರ್ಸಿ ಪಾರ್ಟಿಗೆ ಆಮೇಲೆ ಬರೋಣ. ಓಕೆ, ಸೊ ಟೋಟಲ್ಲು 9,000 ಎಕರೆ ಅಕ್ವಿಸಿಷನ್ ನಡೀತಿರೋದು, 9,000 ಎಕರ್ಸ್. ಅದರಲ್ಲಿ 2,000 ಎಕರೆನ ಪ್ರತ್ಯೇಕವಾಗಿಟ್ಟು ಭಾರತದ ಮೊಟ್ಟ ಮೊದಲ AICT ಬಿಡದಿ ಜಾರಿಗೆ ಬಂದರೆ, ಓಕೆ ನೋಡಿ, ಯಾಕ್ರಿ ಜಾರಿಗೆ ಬರಲ್ಲ ಅಂತೀರ? ಇನ್ನು CM ಹೊಸ್ದಾಗಿ CM ಆಗ್ತಾರೆ, ನೀವು ಸಪೋರ್ಟ್ ಮಾಡಬೇಕು, ನಗಾಡ್ಬಿಟ್ರೆ. ಓಕೆ, ಸೊ ಭಾರತದ ಮೊಟ್ಟ ಮೊದಲ AICT, ಓಕೆ, 2,000 ಎಕರೆನಲ್ಲಿ AICT ನಿರ್ಮಾಣ ಆಗ್ತದೆ. 9,000 ಎಕರೆನಲ್ಲಿ ಓಕೆ ಟೌನ್ಶಿಪ್ಪು. ಸೊ ನೋಡಿ ಹೆಂಗಿಟ್ಟಿದೆ, ಹೆಸರು ಹೆಂಗಿಟ್ಟಿದೆ, GB, ಓಕೆ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್. ಸರ್, ನಾನೇನು ಹೇಳ್ತೀನಿ ಅಂದರೆ, ಬೇಗ ಜಾಬ್ ತಗೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ. ಆಬ್ವಿಯಸ್ಲಿ ಭೂಮಿಗೆ ಬಂಗಾರದ ಬೆಲೆ ಸಿಗುತ್ತೆ ಇವಾಗ ಇನ್ವೆಸ್ಟ್ ಮಾಡಿದ್ರೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಂದು 20 ಲಕ್ಷ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಇನ್ನೊಂದು 5 ವರ್ಷಕ್ಕೆ ಅದು 1 ಕೋಟಿ 1.5 ಕೋಟಿ ಆಗಿರುತ್ತೆ. ಹೊಸ ಟೌನ್ಶಿಪ್ಪು ಅಂದರೆ ಪ್ಯಾರಲಲ್ ಬೆಂಗಳೂರು ಸೃಷ್ಟಿ ಮಾಡಕತ್ತಾರೆ. 9,000 ಎಕರೆ, ಅದ್ರಲ್ಲಿ 2,000 ಎಕರೆ ಬರೀ ಏಗೆ. ಓಕೆ, ಮತ್ತು ಈ ಸಿಟಿ ಸಗದಾಗಿ ನೋಡಿ. ಮತ್ತು ಈಗ ಇಲ್ಲಿ ಮೆಜೆಸ್ಟಿಕ್ಕಿಂದ ತಗೊಂಡ್ರೆ ನಿಮಗೆ 30 ಕಿಲೋಮೀಟರ್ ಬಿಡದಿ, ಜಸ್ಟ್ 30 ಕಿಲೋಮೀಟರ್ಸ್. 9 ಗ್ರಾಮಗಳನ್ನು ಅಕ್ವಿಸಿಷನ್ ಮಾಡಲಾಗ್ತದೆ. ನಿಮ್ಮದು ಒಂದಾ? ಆಯಿತು, ಸರಿ. ಇದರಲ್ಲಿ ಏನೇನಿರುತ್ತೆ ನೋಡಿ ಸರ್, ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ ಅಂತ. 2,000 ಎಕರೆನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕೈಗಾರಿಕೆಗಳು, ಟೆಕ್ನಾಲಜಿಕಲ್ ಹಬ್ಸು ಮತ್ತು ಇನೋವೇಷನ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇಂಡಸ್ಟ್ರೀಸ್ ಅಲ್ಲ, ಕಾರ್ಖಾನೆಗಳಲ್ಲ, AI ಡ್ರಿವನ್ ಕಂಪನೀಸ್, ಟೆಕ್ನಾಲಜಿ ಹಬ್ಸ್ ಆ್ಯಂಡ್ ಇನೋವೇಷನ್ ಸೆಂಟರ್ಸ್. ಆಯಿತಾ? ಅಲ್ಲಿ ಒಂದು ಮಾಡೆಲ್ ಹೆಂಗೆ ಡೆವಲಪ್ ಮಾಡ್ತಿದ್ದಾರೆ ಅಂದರೆ, ಈ ಸಿಟಿನ ಹೆಂಗೆ ಡೆವಲಪ್ ಮಾಡ್ತಿದ್ದಾರೆ ಅಂದರೆ, ಓಕೆ,
ವರ್ಕ್ ಲಿವ್ ಪ್ಲೇ, ಈ ಮಾಡಲ್ ಹೆಸರು ವರ್ಕ್ ಲಿವ್ ಪ್ಲೇ ಮಾಡಲ್. ಅಂದರೆ ಏನು ಸರ್, ಏನೇನಿರುತ್ತೆ ಇಲ್ಲಿ? ಒಂದು, ಮನೆಗಳು ಕಟ್ಟಕ್ಕೆ ಸೈಟ್ ಇರ್ತವೆ, ನಿವೇಶನಗಳು, ರೆಸಿಡೆನ್ಷಿಯಲ್ ಲೇಔಟ್ಸು, ಜೊತೆಗೆ ಮೆಡಿಕಲ್ ಕಾಲೇಜ್ಗಳು ಬರ್ತವೆ, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು LKG ಹಿಡಿದು ಇಂಜಿನಿಯರಿಂಗ್ ಮೆಡಿಕಲ್ವರೆಗೂ ಶೈಕ್ಷಣಿಕ ಸಂಸ್ಥೆಗಳಿರ್ತವೆ. ಎರಡನೇದು ಕಮರ್ಷಿಯಲ್ ಸ್ಪೇಸಸ್, ಬಿಲ್ಡಿಂಗ್ಸ್ಗಳಿರ್ತವೆ. ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್, ಬ್ಲೂ ಗ್ರೀನ್ ಅಂತಂದರೆ ಕೆರೆಗಳು, ಬ್ಲೂ ಅಂದರೆ ಕೆರೆಗಳು, ಗ್ರೀನ್ ಅಂದರೆ ಪಾರ್ಕ್ಗಳು. ಸೊ ಯಥೇಚ್ಛವಾಗಿ ಕೆರೆಗಳು, ಯಥೇಚ್ಛವಾಗಿ ಪಾರ್ಕ್ಗಳಿರ್ತವೆ. ಮತ್ತು ಕಂಪ್ಲೀಟ್ ಝೀರೋ ಟ್ರಾಫಿಕ್ ಇರುತ್ತೆ. ಝೀರೋ ಟ್ರಾಫಿಕ್ ತರೋದಕ್ಕೆ ಏನು ಮಾಡ್ತಿದ್ದಾರೆ? ಅಲ್ಲಿಗೆ ಮೆಟ್ರೋ ಎಕ್ಸ್ಟೆಂಡ್ ಮಾಡ್ತಾರೆ, ಸಬರ್ಬನ್ ರೈಲ್ ತರ್ತಾರೆ. ಮತ್ತು ಬೆಂಗಳೂರು ಬಿಡದಿನೇ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು, ಕನಕಪುರಕ್ಕೆ ಹತ್ರ ಆಗುತ್ತೆ, ಅದು ಪರ್ಸನಲ್ ರೀಸನ್ನು, ಆಯಿತಾ? ಅದು ಬಿಟ್ಟು ನೋಡಿ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ, ನೈಸ್ ರೋಡ್ ಇದೆ, ನಿಮ್ಮ ಕಡೆ ಹೋಗಿದ್ದೆ ಗೊತ್ತಿರುತ್ತೆ. ಓಕೆ, ನೈಸ್ ರೋಡ್ ಬರುತ್ತೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬರುತ್ತೆ, ಪ್ಲಸ್ಸು ಮೆಟ್ರೋ, ಸಬರ್ಬನ್ ರೈಲು, ಮತ್ತು ನಿಮಗೆ ರಿಂಗ್ ರೋಡ್ ಬರುತ್ತೆ, ಇನ್ನೊಂದು ಹೊಸದು ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ. ಓಕೆ, ಇಷ್ಟೆಲ್ಲ ಬರೋದ್ರಿಂದ ಬೆಂಗಳೂರಲ್ಲ ಬಿಡದಿ ಡಿಕಂಜೆಸ್ಟ್ ಆಗುತ್ತೆ. ಓಕೆ, ಸೊ ಬೈರಮಂಗಲ, ಬನ್ನಿಗಿರಿ, ಹೊಸೂರು ಮತ್ತು ವಡೇರಹಳ್ಳಿ, ಸೊ ಇಷ್ಟು ಹಳ್ಳಿಗಳನ್ನು ಸಬ್ಸ್ಯೂಮ್ ಮಾಡಲಾಗ್ತಿದೆ. ಸಬ್ಸ್ಯೂಮ್ ಮಾಡಿ, ಸೊ ವಿ ಆರ್ ಬಿಲ್ಡಿಂಗ್ ಗ್ರೇಟರ್ ಬೆಂಗಳೂರು ಇನೋವೇಷನ್ ಆ್ಯಂಡ್ ಟೆಕ್ ಸಿಟಿ, GBIT, ಇವೆರಡು ಸೇಮೇನೆ. ಓಕೆ, ಸೊ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಯಾಟಲೈಟ್ ಟೌನ್ಶಿಪ್ ಅಂದ್ರೆ ಒಂದೇ, ಗ್ರೇಟರ್ ಬೆಂಗಳೂರು ಇನೋವೇಷನ್ ಆ್ಯಂಡ್ ಟೆಕ್ ಸಿಟಿ ಅಂದ್ರೆ ಒಂದು. ಸೊ GBIT ಬಿಲ್ಡ್ ಮಾಡೋದು. ಕಾಂಟ್ರವರ್ಸಿ ಇರೋದು ಹಳ್ಳಿಗಳನ್ನು, ಕೃಷಿ ಭೂಮಿಯನ್ನು, ಫಲವತ್ತತೆಯ ಭೂಮಿಯನ್ನು ಹಾಳು ಮಾಡಬೇಡಿ. ನೀವು ಬಂಜರು ಭೂಮಿಗಳನ್ನು ತಗೊಳ್ಳಿ, ವೇಸ್ಟಾಗಿ ಬಿದ್ದಿರೋ ಲ್ಯಾಂಡ್ ತೊಗೊಂಡು ಡೆವಲಪ್ ಮಾಡಿ, ಇನ್ಸ್ಟೆಡ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕಾಂಟ್ರವರ್ಸಿ ನಡೀಲಿ.